ಜಿಲ್ಲಾ ಪೊಲೀಸ್ ಮೇಲ್ವಿಚಾರಕ ಹುದ್ದೆ ಮತ್ತು ಕಚೇರಿಯನ್ನು ಪ್ರಾರಂಭಿಸಿದವರು ಯಾರು? ವಾರನ್ ಹೇಸ್ಟಿಂಗ್ಸ್, ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ವೆಲ್ಲೆಸ್ಲಿ, ಲಾರ್ಡ್ ಮೆಕಾಲೆ. ಸರಿಯಾದ ಉತ್ತರ ಲಾರ್ಡ್ ಕಾರ್ನ್ವಾಲಿಸ್. ಈತನು 1786ರಿಂದ 1793ರವರೆಗೆ ಪಶ್ಚಿಮ ಬಂಗಾಳದಲ್ಲಿ ಗವರ್ನರ್ ಜನರಲ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಈತನ ಆಡಳಿತಾವಧಿಯಲ್ಲಿ ಮೊಟ್ಟಮೊದಲ ಬಾರಿಗೆ ಪೊಲೀಸ್ ಮೇಲ್ವಿಚಾರಕ ಹುದ್ದೆ ಮತ್ತು ಕಚೇರಿಯನ್ನ ಪ್ರಾರಂಭ ಮಾಡ್ತಾನೆ. ಲಾರ್ಡ್ ಕಾರ್ನ್ವಾಲಿಸ್ನನ್ನ ಸಿವಿಲ್ ಹುದ್ದೆಗಳ ಪಿತಾಮಹ ಅಂತಲೂ ಕೂಡ ಕರೀತಾರೆ. 1924ರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿಯವರ ಮುಂದೆ ವಂದೇ ಮಾತರಂ ಗೀತೆಯನ್ನು ಹಾಡಿದವರು ಯಾರು? ಇದಕ್ಕೆ ಸರಿ ಉತ್ತರ ಗಂಗೂಬಾಯಿ ಹಾನ್ಗಲ್. ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸಿದಂಥ ಏಕೈಕ ಕಾಂಗ್ರೆಸ್ ಅಧಿವೇಶನ ಅದು 1924ರಲ್ಲಿ ನಡೆದಂತಹ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನವಾಗಿದೆ. ಈ ಒಂದು ಅಧಿವೇಶನದಲ್ಲಿ ಆಗ ಬಾಲಕಿಯಾಗಿದ್ದಂತಹ ಗಂಗೂಬಾಯಿ ಹಾನ್ಗಲ್ ರವರು ವಂದೇ ಮಾತರಂ ಗೀತೆಯನ್ನ ಹಾಡ್ತಾರೆ. 1923ರಲ್ಲಿ ಯಾರು ಸ್ವರಾಜ್ ಪಕ್ಷದ ಮೊದಲ ಅಧ್ಯಕ್ಷರಾಗಿದ್ದರು? CR ದಾಸ್ ಅಥವಾ ಚಿತ್ತರಂಜನ್ ದಾಸ್ ಅಂತ ಕರಿತೀವಿ. ಇವರು ಮೋತಿಲಾಲ್ ನೆಹರೂರವರ ಜೊತೆಗೂಡಿ 1923ರಲ್ಲಿ ಸ್ವರಾಜ್ ಅನ್ನುವಂತಹ ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ. ಮೊದಲ ಬಾರಿಗೆ ಯಾವ ರಾಜ್ಯವು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಸಿದ್ಧಾಂತದ ಅಡಿಯಲ್ಲಿ ಬ್ರಿಟಿಷರ ಸ್ವಾಧೀನಕ್ಕೊಳಪಟ್ಟಿತು? ಮಹಾರಾಷ್ಟ್ರದ ಸತಾರಾ. 1848ರಲ್ಲಿ ಲಾರ್ಡ್ ಡಾಲ್ಹೌಸಿಯು ಭಾರತದಲ್ಲಿ ಜಾರಿಗೆ ತಂದಂತಹ ನೀತಿ ದತ್ತು ಮಕ್ಕಳಿಗೆ ರಾಜ್ಯವಾಳುವ ಹಕ್ಕಿಲ್ಲ. ಈ ಒಂದು ಸಿದ್ಧಾಂತದ ಪ್ರಕಾರ ಬ್ರಿಟಿಷರ ವಶವಾದಂತಹ ಮೊಟ್ಟ ಮೊದಲ ಸಂಸ್ಥಾನ ಸತಾರಾ. ಅದಾದ ನಂತರ ಜೈಪುರ್, ಸಂಬಲ್ಪುರ್, ಉದಯ್ಪುರ್, ಝಾನ್ಸಿ, ಮೈಸೂರು ಸಂಸ್ಥಾನಗಳು ಸಮೇತ ಇದರ ಅಡಿಯಲ್ಲೇ ಬ್ರಿಟಿಷರ ವಶವಾಗಿದ್ದವು. ದೆಹಲಿ ಸುಲ್ತಾನರ ಕೊನೆಯ ಆಡಳಿತಗಾರರಾಗಿದ್ದವರು ಇವರು. ದೆಹಲಿ ಸುಲ್ತಾನರ ವಂಶದಲ್ಲಿ ಕೊನೆಯದಾಗಿ ಆಳ್ವಿಕೆಯನ್ನು ಮಾಡಿದಂಥವರು ಲೋಧಿ ವಂಶ ಅಂತ ಕರಿತೀವಿ. ದೆಹಲಿ ಸುಲ್ತಾನರಲ್ಲಿ ಪ್ರಮುಖ 5 ರಾಜಮನೆತನಗಳನ್ನು ಕಾಣ್ತೀವಿ. ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸೈಯದ್ ಸಂತತಿ, ಹಾಗೆಯೇ ಕೊನೆಯದಾಗಿ ಲೋಧಿ ಸಂತತಿ ಅಂತ ಕರಿತೀವಿ. ಈ 5 ಪ್ರಮುಖ ರಾಜಮನೆತನಗಳು ದೆಹಲಿಯ ಸುಲ್ತಾನರ ಆಳ್ವಿಕೆಯನ್ನ ಮಾಡ್ತವೆ. ಈ ಕೆಳಗಿನವುದರಲ್ಲಿ ಯಾವುದನ್ನು ಸರಿಯಾಗಿ ಜೋಡಿಸಿಲ್ಲ? ಭಗತ್ ಸಿಂಗ್ ಮೀರತ್ ಪಿತೂರಿ ಪ್ರಕರಣ, ರಾಮ್ ಪ್ರಸಾದ್ ಬಿಸ್ಮಿಲ್ ಕಾಕೋರಿ ಪಿತೂರಿ ಪ್ರಕರಣ, ಚಂದ್ರಶೇಖರ್ ಆಜಾದ್ ನವದೆಹಲಿ ಪಿತೂರಿ ಪ್ರಕರಣ, ಸೂರ್ಯ ಸೇನ್ ಚಿತ್ತಗಂಗ್ ಶಸ್ತ್ರಾಗಾರದ ದಾಳಿ. ಇವುಗಳಲ್ಲಿ ಸರಿಯಾಗಿ ಜೋಡಣೆಯಾಗದಿರುವಂತಹ ಘಟನೆ ಆಯ್ಕೆ 3 ಚಂದ್ರಶೇಖರ್ ಆಜಾದ್ ನವದೆಹಲಿ ಪಿತೂರಿ ಪ್ರಕರಣ. ಈ ಕೆಳಗಿನ ವಾಸ್ತುಶಿಲ್ಪಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ, ಅಂದ್ರೆ ಅವುಗಳ ರಚನೆಯ ಆಧಾರದ ಮೇಲೆ ಯಾವುದು ಮೊದಲು ಯಾವುದು ನಂತರ ಅಂತ ಜೋಡಿಸಬೇಕು. ಮೊದಲನೇದಾಗಿ ಕುತುಬ್ ಮಿನಾರ್ ನಿರ್ಮಾಣವಾಯಿತು. ಅದಾದ ನಂತರ ಬುಲಂದಾ ದರ್ವಾಜಾ, ಮೂರನೆಯದು ಕೆಂಪುಕೋಟೆ, ಕೊನೆಯದಾಗಿ ಗೋಳಗುಮ್ಮಟ. ಬಿಜಾಪುರದಲ್ಲಿರುವಂತಹ ಗೋಳಗುಮ್ಮಟ ನೀಡಿರುವಂತಹ ಸ್ಮಾರಕಗಳಲ್ಲಿ ಕೊನೆಯ ರಚನೆಯಾಗಿದೆ. ಅಶೋಕನ ಕಾಲದ ಯಾವ ಶಾಸನವು ಕಳಿಂಗಾದ ಮೇಲಿನ ವಿಜಯದ ಬಗ್ಗೆ ವರ್ಣಿಸುತ್ತದೆ? 13ನೇ ಬಂಡೆಗಲ್ಲು ಶಾಸನ. ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಎಂದು ಪ್ರಸಿದ್ಧಿ ಪಡೆದಂತಹ ಅಶೋಕ ಸಾಮ್ರಾಟನು ಸಿಂಹಾಸನವನ್ನ ಅಲಂಕರಿಸಿದ 8ನೇ ವರ್ಷಕ್ಕೆ ಅಂದರೆ ಕ್ರಿಸ್ತಪೂರ್ವ 261ರಲ್ಲಿ ಕಳಿಂಗ ಯುದ್ಧವನ್ನ ಕೈಗೊಳ್ತಾನೆ. ಇದರ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಆತನ ಶಾಸನ 13ನೇ ಬಂಡಗಲ್ಲು ಶಾಸನವಾಗಿದೆ. ಈ ಕೆಳಗಿನ ಯಾವ ಹೇಳಿಕೆ ಸತ್ಯವಾಗಿದೆ ಅಥವಾ ಸರಿಯಾಗಿದೆ? ಶಂಕರಾಚಾರ್ಯರು ಅದ್ವೈತವಾದವನ್ನು ಪ್ರತಿಪಾದಿಸಿದರು. ಎರಡನೇದು ಮಧ್ವಾಚಾರ್ಯರು ವಿಶಿಷ್ಟಾದ್ವೈತವಾದವನ್ನು ಪ್ರತಿಪಾದಿಸಿದರು. ನೀಡಿರುವ 2 ಹೇಳಿಕೆಗಳು ಸರಿ ಅಥವಾ 2 ಹೇಳಿಕೆಗಳು ಅಲ್ಲ ಅನ್ನೋದು ಕೊಟ್ಟಿದ್ದಾರೆ. ಇದರಲ್ಲಿ ಸತ್ಯವಾದದ್ದು ಶಂಕರಾಚಾರ್ಯರು ಅದ್ವೈತವಾದವನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ. ಆದರೆ ಮಧ್ವಾಚಾರ್ಯರು ಪ್ರತಿಪಾದನೆ ಮಾಡಿದಂತಹ ಸಿದ್ಧಾಂತ ದ್ವೈತ ಸಿದ್ಧಾಂತವಾಗಿದೆ. ಹಾಗಾಗಿ ವಿಶಿಷ್ಟಾದ್ವೈತ ಅಂತ ಕೊಟ್ಟಿದ್ದಾರೆ, ಅದು ತಪ್ಪಾದ ಹೊಂದಾಣಿಕೆ. ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ರಾಮಾನುಜಾಚಾರ್ಯರಾಗಿದ್ದಾರೆ. ವೈದ್ಯನಾಥನ್ ವರದಿಯು ಯಾವುದಕ್ಕೆ ಸಂಬಂಧಿಸಿದೆ? ಇದು ಸಹಕಾರಿ ಕ್ಷೇತ್ರದ ಸುಧಾರಣೆಗೆ ಸಂಬಂಧಪಟ್ಟಂತೆ ವರದಿಯನ್ನು ನೀಡಲಿಕ್ಕೆ ವೈದ್ಯನಾಥನ್ ರವರ ನೇತೃತ್ವದಲ್ಲಿ ನೇಮಿಸಲಾದಂತಹ ಒಂದು ಸಮಿತಿಯಾಗಿದೆ. ಈ ಒಂದು ಸಮಿತಿಯು ಸಹಕಾರ ಸಂಘಗಳ ರಚನೆ, ಅವುಗಳ ಕಾರ್ಯವಿಧಾನಗಳ ಬಗ್ಗೆ ಅತ್ಯಂತ ಮಹತ್ವವಾದಂಥ ವರದಿಯನ್ನು ಸರ್ಕಾರಕ್ಕೆ ನೀಡಿತ್ತು.
ಆಪರೇಷನ್ ಗ್ರೀನ್ ಹಂಟ್ ಕಾರ್ಯಾಚರಣೆ ಯಾವುದಕ್ಕೆ ಸಂಬಂಧಿಸಿದೆ? ನಕ್ಸಲ್ ನಿಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ. ಆಪರೇಷನ್ ಗ್ರೀನ್ ಹಂಟ್ ಎಂಬುದು ನಕ್ಸಲ್ ನಿಗ್ರಹಕ್ಕಾಗಿ 2009ರಲ್ಲಿ ಕೈಗೊಂಡಂತಹ ಕಾರ್ಯಾಚರಣೆಯಾಗಿದೆ. ಇದರ ಒಂದು ಹೆಸರು ಆಪರೇಷನ್ ಗ್ರೀನ್ ಹಂಟ್. ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಇದು ಯಾವ ದೇಶದ ತನಿಖಾ ಸಂಸ್ಥೆಯಾಗಿದೆ? ಚೀನಾ, ಬ್ರಿಟನ್, ಅಮೆರಿಕ, ಫ್ರಾನ್ಸ್. ಇದು ಅಮೆರಿಕದ ಖ್ಯಾತ ತನಿಖಾ ಸಂಸ್ಥೆಯಾಗಿದೆ. ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಥವಾ FBI ಅಂತ ಕರಿತೀವಿ. ವಿಶ್ವದ ಹಣ್ಣಿನ ತೋಟವೆಂದು ಪ್ರಪಂಚದ ಯಾವ ಸ್ವಾಭಾವಿಕ ಸಸ್ಯವರ್ಗವನ್ನು ಕರೆಯುವರು? ಆಯ್ಕೆ 3 ಮೆಡಿಟರೇನಿಯನ್ ಪ್ರದೇಶ. ಪ್ರಪಂಚದ ಪ್ರಮುಖ ಸ್ವಾಭಾವಿಕ ಸಸ್ಯವರ್ಗಗಳಲ್ಲಿ ಮೆಡಿಟರೇನಿಯನ್ ಪ್ರದೇಶ ಅಂತ ಕರಿತೀವಿ. ಮೆಡಿಟರೇನಿಯನ್ ಸಮುದ್ರದ ತೀರ ಪ್ರದೇಶದಲ್ಲಿ ಕಂಡುಬರುವಂತಹ ಈ ಒಂದು ಸ್ವಾಭಾವಿಕ ಸಸ್ಯವರ್ಗದಲ್ಲಿ ಹೆಚ್ಚಿನ ಪ್ರಮಾಣದ ಹಣ್ಣಿನ ಉತ್ಪಾದನೆ ಇರುವುದರಿಂದ ಈ ಒಂದು ಪ್ರದೇಶವನ್ನು ವಿಶ್ವದ ಹಣ್ಣಿನ ತೋಟವೆಂದು ಕರೆಯುವರು. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಪಡೆದ ಮೊದಲ ಕ್ರೀಡಾಪಟು ಯಾರು? ಕಪಿಲ್ ದೇವ್, ವಿಶ್ವನಾಥನ್ ಆನಂದ್, PT ಉಷಾ, ವಿರಾಟ್ ಕೊಹ್ಲಿ. ಆಯ್ಕೆ 2 ವಿಶ್ವನಾಥನ್ ಆನಂದ್. ಭಾರತದ ಖ್ಯಾತ ಚೆಸ್ ಆಟಗಾರ. 1991-92ರಲ್ಲಿ ಇವರ ಕ್ರೀಡಾ ಸಾಧನೆಯನ್ನು ಪರಿಗಣನೆ ಮಾಡಿ ಮೊದಲ ಬಾರಿಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಯಿತು. 2019 ನೋಡೋದಾದರೆ ದೀಪಾ ಮಲ್ಲಿಕ್ ಪ್ಯಾರಾಒಲಿಂಪಿಕ್ಸ್ ಆಟಗಾರ್ತಿ, ಹಾಗೆಯೇ ಬಜರಂಗ್ ಪುನಿಯಾ ಫ್ರೀಸ್ಟೈಲ್ ಕುಸ್ತಿ ಪಟುಗೆ 2019ರ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ದೊರೆತಿದೆ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅಧಿಕಾರಾವಧಿ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ 65 ವರ್ಷಗಳು. ಸೊ ಅವರ ವಯೋಮಿತಿ 65 ವರ್ಷ ಆಗುವವರೆಗೂ ಇವರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಮುಂದುವರಿಯಬಹುದು. ಈ ಕೆಳಗಿನವರಲ್ಲಿ ಯಾರು ಮಂದಗಾಮಿ ನಾಯಕರಲ್ಲ? ದಾದಾಬಾಯಿ ನವರೋಜಿ, ಫಿರೋಜ್ ಶಾ ಮೆಹ್ತಾ, ಸುರೇಂದ್ರನಾಥ್ ಬ್ಯಾನರ್ಜಿ, VD ಸಾವರ್ಕರ್. ಆಯ್ಕೆ 4 ವಿನಾಯಕ ದಾಮೋದರ್ ಸಾವರ್ಕರ್ ಕ್ರಾಂತಿಕಾರಿ ನಾಯಕರು. ಹೀಗಾಗಿ ಈ ಮೇಲೆ ತಿಳಿಸಿರುವಂಥ ದಾದಾಬಾಯಿ ನವರೋಜಿ, ಫಿರೋಜ್ ಶಾ ಮೆಹ್ತಾ, ಸುರೇಂದ್ರನಾಥ್ ಬ್ಯಾನರ್ಜಿ ಪ್ರಮುಖ ಮಂದಗಾಮಿ ನಾಯಕರು. ಸೊ ಇನ್ನು ಮಂದಗಾಮಿ ನಾಯಕರ ಕಾಲಾವಧಿಯನ್ನು ನೋಡೋದಾದರೆ 1885 ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆಯಾದಂಥ ವರ್ಷದಿಂದ 1907 ಸೂರತ್ ಅಧಿವೇಶನದವರೆಗೂ ಸಮೇತ ಮಂದಗಾಮಿಗಳು ಭಾರತ ಸ್ವತಂತ್ರ ಚಳವಳಿಯಲ್ಲಿ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ದರು. ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದೆಹಲಿಗೆ ಬದಲಾಯಿಸಿದಂತಹ ಗವರ್ನರ್ ಜನರಲ್ ಯಾರು? ಲಾರ್ಡ್ ಹಾರ್ಡಿಂಜ್. ಡಿಸೆಂಬರ್ 12, 1911ರಲ್ಲಿ ಬ್ರಿಟಿಷರ ರಾಜಧಾನಿ ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗಾವಣೆಯನ್ನು ಮಾಡಲಾಯಿತು. ಇದಕ್ಕೆ ಬಹುಮುಖ್ಯ ಕಾರಣ ಆಗಿನ ಬ್ರಿಟಿಷ್ ವಸಾಹತು ಕೇಂದ್ರಗಳಿಗೆ ದೆಹಲಿ ಮಧ್ಯಭಾಗವಾಗಿತ್ತು. ಆ ಕಾರಣಕ್ಕೆ ಕೋಲ್ಕತ್ತಾದಿಂದ ದೆಹಲಿಗೆ ಅದನ್ನು ವರ್ಗಾವಣೆ ಮಾಡಲಾಯಿತು. ರಾಷ್ಟ್ರಕೂಟರ ಆಡಳಿತ ವ್ಯವಸ್ಥೆಯಲ್ಲಿದ್ದ ಮಹಾಸಂಧಿ ವಿಗ್ರಹಕ ಎಂದರೆ ಯಾರು? ಯುದ್ಧ ಮತ್ತು ಶಾಂತಿ ವ್ಯವಸ್ಥೆಯನ್ನು ಕಾಪಾಡುವಂತಹ ಮಂತ್ರಿ ಏನಿದ್ದ ಆತನನ್ನು ಮಹಾಸಂಧಿ ವಿಗ್ರಹಕ ಅಂತ ಕರೀತಾರೆ. ಮಿನಿಸ್ಟರ್ ಫಾರ್ ಪೀಸ್ ಅಂಡ್ ವಾರ್ ಎನ್ನುವುದು ಈತನ ಒಂದು ಹುದ್ದೆಯ ವಿಶ್ಲೇಷಣೆಯಾಗಿತ್ತು. ಭಾರತದಲ್ಲಿ ಹಸಿರು ಕ್ರಾಂತಿ ಆರಂಭವಾದಂಥ ಮೊದಲ ರಾಜ್ಯ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಪಂಜಾಬ್. ಭಾರತದಲ್ಲಿನ ಹಸಿರು ಕ್ರಾಂತಿ ಆಧುನಿಕ ವಿಧಾನಗಳು ಮತ್ತು ತಂತ್ರಜ್ಞಾನ ಅಳವಡಿಕೆಯಿಂದಾಗಿ ಕೃಷಿಯಲ್ಲಿ ಹೆಚ್ಚಿನ ಇಳುವರಿ ನೀಡುವ ವೈವಿಧ್ಯಮಯವಾದಂತಹ ಯೋಜನೆಯಾಗಿತ್ತು. ಇದನ್ನು MS ಸ್ವಾಮಿನಾಥನ್ ಎನ್ನುವಂತಹ ವಿಜ್ಞಾನಿ ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸೋದಕ್ಕೆ ಕೃಷಿಯಲ್ಲಿ ಸಂಶೋಧನೆ ಮತ್ತು ತಂತ್ರಜ್ಞಾನವನ್ನು ಬಳಕೆ ಮಾಡಲಾಯಿತು. ಇದನ್ನು ಆರಂಭ ಮಾಡಿದಂತಹ ಮೊಟ್ಟ ಮೊದಲ ರಾಜ್ಯ ಪಂಜಾಬ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಯಾವ ಆಯೋಗದ ಶಿಫಾರಸ್ಸಿನಂತೆ ರಚಿಸಲಾಗಿದೆ? ಹಿಲ್ಟನ್ ಯಂಗ್ ಆಯೋಗ ಅಂತ ಕರಿತೀವಿ. 1934ರಲ್ಲಿ ಈ ಒಂದು ಆಯೋಗ ನೀಡಿದಂತಹ ಶಿಫಾರಸ್ಸಿನ ಅನ್ವಯ ಏಪ್ರಿಲ್ 1, 1935ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾಯಿತು. ಲೋಕಸಭಾ ಸದಸ್ಯರ ಅನರ್ಹತೆಯ ಬಗ್ಗೆ ವಿವರಿಸುವಂಥ ಸಂವಿಧಾನದ ವಿಧಿ ಯಾವುದು? 94, 96, 105 ಮತ್ತು 102. ಸರಿಯಾದಂಥ ಆಯ್ಕೆ 102ನೇ ವಿಧಿ ಸಂಸತ್ ಸದಸ್ಯರ ಸದಸ್ಯತ್ವದ ಅನರ್ಹತೆಯ ಬಗ್ಗೆ ತಿಳಿಸುತ್ತದೆ. ಭಾರತದಲ್ಲಿ ಅತಿ ಹೆಚ್ಚು ಲೋಕಸಭಾ ಸದಸ್ಯರನ್ನು ಆಯ್ಕೆ ಮಾಡುವ ಎರಡನೇ ರಾಜ್ಯ ಯಾವುದು? ಮೊದಲನೇ ನಮಗೆಲ್ಲ ಗೊತ್ತಿದೆ UP, ಉತ್ತರ ಪ್ರದೇಶ್ 80 ಸದಸ್ಯರನ್ನು ಆಯ್ಕೆ ಮಾಡಿದರೆ, ಎರಡನೇ ಸ್ಥಾನ ಮಹಾರಾಷ್ಟ್ರದ್ದು 19 ರಾಜ್ಯಸಭಾ ಮತ್ತು 48 ಲೋಕಸಭಾ ಸದಸ್ಯರನ್ನು ಆಯ್ಕೆ ಮಾಡುತ್ತೆ ಈ ಒಂದು ರಾಜ್ಯ.
ಭಾರತದ ಸಂವಿಧಾನದ ಎಷ್ಟನೇ ತಿದ್ದುಪಡಿಯಿಂದ ಹೊಸ ಪಂಚಾಯತ್ ರಾಜ್ ವ್ಯವಸ್ಥೆ ಭಾರತದಲ್ಲಿ ಜಾರಿಗೆ ಬಂದಿತು? ಆಯ್ಕೆ 4 73ನೆಯ ತಿದ್ದುಪಡಿ 1992ರಲ್ಲಿ ಈ ಒಂದು ತಿದ್ದುಪಡಿಯನ್ನು ಮಾಡಲಾಯಿತು. ಅದರಂತೆ 1993ರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ 3 ಹಂತಗಳಲ್ಲಿ ಭಾರತದಲ್ಲಿ ಜಾರಿಗೆ ಬರುತ್ತೆ. ಅದೇ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ. ಭಾರತ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಆಗಸ್ಟ್ 9, 1925 ಈ ಕಾರಣಕ್ಕಾಗಿ ಪರಿಚಿತವಾಗಿದೆ. ಚೌರಿ ಚೌರ ಘಟನೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಬಂಗಾಳದ ವಿಭಜನೆ, ಕಕೋರಿ ರೈಲು ದರೋಡೆ ಈ 4 ಘಟನೆಗಳಲ್ಲಿ ನಡೆದಂತಹ ಸಂದರ್ಭ ಕಕೋರಿ ರೈಲು ದರೋಡೆಯಾಗಿದೆ. ಇದರ ನೇತೃತ್ವವನ್ನು ವಹಿಸಿದಂಥವನು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಎನ್ನುವಂತಹ ಕ್ರಾಂತಿಕಾರಿ ನಾಯಕ. ಈತನ ನೇತೃತ್ವದಲ್ಲಿ ಈ ಒಂದು ಕಕೋರಿ ರೈಲು ದರೋಡೆ ನಡೆಯುತ್ತೆ. ಈ ಕೆಳಗಿನ ಯಾವ ಸಂಸ್ಥಾನ ಹೊರತುಪಡಿಸಿ 1947ರ ನಂತರ ಎಲ್ಲಾ ರಾಜ್ಯಗಳು ಭಾರತದ ಒಕ್ಕೂಟವನ್ನು ಸೇರಿಕೊಂಡವು? ಜುನಾಗಢ್, ಹೈದರಾಬಾದ್, ಕಾಶ್ಮೀರ. ಮೇಲಿನ ಎಲ್ಲವು? ಸರಿಯಾದ ಆಯ್ಕೆ ಮೇಲಿನ ಎಲ್ಲ ಸಂಸ್ಥಾನಗಳು ಸಮೇತ ಭಾರತ ಒಕ್ಕೂಟವನ್ನು 1947ರ ನಂತರ ಸೇರಿಕೊಳ್ಳುತ್ತವೆ. ಆದರೆ ಬೇರೆ ಬೇರೆ ರೀತಿಯಲ್ಲಿ ಅವುಗಳನ್ನು ಸೇರ್ಪಡೆ ಮಾಡಿಕೊಳ್ಳಲಾಯಿತು. ಭಾರತಕ್ಕೆ ಸ್ವತಂತ್ರ ಬಂದಾಗ 3 ಸಂಸ್ಥಾನಗಳು ಭಾರತದ ಒಕ್ಕೂಟವನ್ನು ಸೇರೋದಕ್ಕೆ ನಿರಾಕರಣೆಯನ್ನು ಮಾಡ್ತವೆ. ಜುನಾಗಢ್, ಹೈದರಾಬಾದ್ ಮತ್ತು ಕಾಶ್ಮೀರ ಸಂಸ್ಥಾನಗಳು. ಇವುಗಳ ವಿಲೀನೀಕರಣಕ್ಕಾಗಿ ಸ್ಟೇಟ್ ಮಿನಿಸ್ಟರಿ ಸಮಿತಿಯನ್ನು ರಚಿಸಿದಾಗ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಧ್ಯಕ್ಷತೆಯಲ್ಲಿ ಜುನಾಗಢ ಸಂಸ್ಥಾನ ಏನಿದೆ ಮತ ಹಾಕುವ ಮೂಲಕ ಒಕ್ಕೂಟಕ್ಕೆ ಸೇರ್ಪಡೆಯನ್ನು ಮಾಡಿಕೊಳ್ಳಲಾಗುತ್ತೆ. ಕಾಶ್ಮೀರ ಏನಿದೆ 1947 ಅಕ್ಟೋಬರ್ 26ರಂದು ಸಹಿ ಮಾಡುವ ಮೂಲಕ ಒಕ್ಕೂಟಕ್ಕೆ ಸೇರ್ಪಡೆಯಾಯಿತು. ಇನ್ನು ಹೈದರಾಬಾದ್ ಸಂಸ್ಥಾನ ಆಪರೇಷನ್ ಪೋಲೋ ಎನ್ನುವಂತಹ ಸೈನಿಕ ಕಾರ್ಯಾಚರಣೆಯನ್ನು ಮಾಡುವ ಮೂಲಕ 1948 ಸೆಪ್ಟೆಂಬರ್ 17ಕ್ಕೆ ಭಾರತ ಒಕ್ಕೂಟವನ್ನು ಸೇರ್ಪಡೆ ಮಾಡಿಕೊಳ್ಳಲಾಯಿತು.